ಖಂಡಿತವಾಗ್ಲೂ ನಾನು ಮೊದಲಿಗೆ ಏನ್ ಹೇಳ್ತೀನಿ, JDS ಅಲ್ಲಿ ನಾನು ಇದ್ದಾಗ ಇವತ್ತು ಕಾಂಗ್ರೆಸ್ಗೆ ಹೇಗ್ ಬಂದೆ ಅಂತ ಅನಿಸ್ತು. ನೆನ್ನೆ ಮಾತಾಡಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರು ಏನ್ ಮಾತಾಡಿದ್ದಾರೆ, ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ನಾನ್ ಯಾಕೆ ಬಂದೆ ಅಂತ ನನಗೆ ಅನಿಸ್ತು. ಯಾಕಂದ್ರೆ ಕಾಂಗ್ರೆಸ್ ಅವರೇ ನನಗೆ ಕೂತು ಮಾತಾಡಿರ್ತಕ್ಕಂಥವ್ರು. ಈಗ ನೆನ್ನೆ ಪತ್ರಿಕಾಗೋಷ್ಠಿ ಕದಿರ್ತಕ್ಕಂಥದ್ದು ಅವ್ರು ಏಕವಚನದಲ್ಲಿ ಮಾತಾಡಿದ್ದಾರೆ, ನಾವು ಮಾತಾಡಲ್ಲ. ಭರಣಿ ವೆಂಕಟೇಶ್ ಅಣ್ಣವ್ರು ಆಗ್ಬೋದು, DCC ಮೋಹನ್ ರೆಡ್ಡಿ ಅಣ್ಣ ಆಗ್ಬೋದು, ಆವಲ್ ರೆಡ್ಡಿ ಅಣ್ಣವ್ರು ಆಗ್ಬೋದು, ನಮ್ಮ ಮಿಲ್ಟನ್ ವೆಂಕಟೇಶ್ ಅಣ್ಣವ್ರು ಆಗ್ಬೋದು, ಕಾಕಲ್ಸಿದ್ ರಾಜಣ್ಣವ್ರು ಆಗ್ಬೋದು, ನಮ್ಮ ಯಾರು ಶಂಕರಣ್ಣವ್ರು ಆಗ್ಬೋದು, ಮತ್ತೆ ಅವ್ರೊಟ್ಟಿಗೆ ಇರ್ತಕ್ಕಂಥ ಎಲ್ಲ ಅಣ್ಣಂದ್ರು ನಿನ್ನೆ ಮಾತಾಡಿರ್ತಕ್ಕಂಥದ್ದು ಎಷ್ಟು ಗೌರವವಾಗಿ ಮಾತಾಡಿದ್ದಾರೆ, ಎಷ್ಟು ಪಕ್ಷದ ಗೌರವ ಕೊಟ್ಟಿದ್ದಾರೆ. ನೀವ್ ಯಾವ ಪಕ್ಷ ಅಣ್ಣ, ದಯವಿಟ್ಟು ಉತ್ತರ ಕೊಡಿ. ನೀವ್ ಯಾವ ಪಕ್ಷದವರು? ನಿಮ್ಮ ಇದ್ರಲ್ಲಿ ನೀವೇ ಹೊಡ್ಸ್ಕೊಂತೀರಾ? ನಾವು ಹೇಳೋದ್ ಬೇಡ, ನಿಮ್ಮ ಇದ್ರಲ್ಲಿ ನೀವೇ ಹೊಡ್ಸ್ಕೊಂಡ್ ಮಾತಾಡ್ತೀರಾ? ಎಲ್ಲಾ ಹಿರಿಯರಿದ್ದೀರಿ, ಎಲ್ಲಾ ಅಧಿಕಾರಿಗಳು ತಗೊಂಡಿದ್ದೀರಿ. TAPMC ಸೊಸೈಟಿ ಮಾಜಿ ಅಧ್ಯಕ್ಷರಿದ್ದೀರಿ, ಮಿಲ್ಕಿನಿ ನೀವು 2ನೇ ಬಾರಿ ಆಗಿದ್ದೀರಿ, ಮತ್ತೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೀರಿ, ಮತ್ತೆ ಈಗ ನಾಮಿನಿ ಸದಸ್ಯರಾಗಿದ್ದೀರಿ. ಎಲ್ಲ ನೀವು ಪಕ್ಷದಲ್ಲಿ ಇದ್ದೀರಲ್ವಾ? ನೀವು ಪಕ್ಷದ ಜನಪ್ರತಿನಿಧಿಗಳಲ್ವಾ? ಸಂಘಟನೆ ನಿಮ್ ಮಾಡಕ್ ನಿಮ್ಗೆ ಅರ್ಹತೆ ಇಲ್ವಾ? ನೀವು ಸಂಘಟನೆ ನೀವು ಮಾಡ್ಬೋದಲ್ವಾ? ಪಕ್ಷ ಸಂಘಟನೆ ಅಂತಂದ್ರೆ ನೀವು ಕಾರ್ಯಕರ್ತರಿಂದ ಹಿಡಿದು ಪದಾಧಿಕಾರಿಗಳಿಂದ ಜನಪ್ರತಿನಿಧಿಗಳು ಮಾಡೋ, ನೀವು ಜನಪ್ರತಿನಿಧಿಗಳಲ್ವಾ? ನೆನ್ನೆ ಮಾತಾಡಿರ್ತಕ್ಕಂಥದ್ದು ನಮ್ಗೆಲ್ಲ ಶೇಮ್ ಆಗ್ತದೆ. ಇವತ್ತು ಪತ್ರಿಕಾಗೋಷ್ಠಿ ನಾವು ಕರೆದಿರೋದು ಖಂಡಿತವಾಗ್ಲೂ ಒಂದು ನಿಮ್ಗೆಲ್ಲ ಶೇಮ್ ಆಗ್ಲಿ ಅಂತ ಕರೆದಿಲ್ಲ, ನಾವು ನಿಮ್ಗೆಲ್ಲ ಗೌರವ ತರಬೇಕು ಅಂತ ಮಾಡಿದೀವಿ. ತಾಲೂಕ್ ಜವಾಬ್ದಾರಿ ನಿಮ್ಗೆ ಕೊಡ್ಬೇಕು ಅಂತ ಮಾಡಿದೀವಿ. ಯಾರಿಗೆ ನಮ್ಮ ಶಾಸಕರ ಮೇಲೆ ಆಪಾದನೆ ಮಾಡ್ತೀರಲ್ವಾ ನೀವು, ಯಾರಿಗೆ ಅಗೌರವ ತರ ಮಾಡಿದ್ದಾರೆ ತೋರಿಸಿ, ಯಾರನ್ನ ಒಬ್ಬರನ್ನ ಮಾಡಿ. ನೀವು ಅಷ್ಟು ಜನ ಯಾವ್ದಾನ ಕಾರ್ಯಕ್ರಮ ಕರೆದಿದ್ದೀರಾ? ನೀವು ಅವ್ರನ್ನ ಶಾಸಕರನ್ನ ಯಾವ್ದಾರ ಒಂದು ಕಾರ್ಯಕ್ರಮ ಕರೆದು ಅವ್ರು ಬಂದಿಲ್ಲ ಅಂದ್ರೆ ತಾವು ದಯವಿಟ್ಟು ಅವ್ರ ಮೇಲೆ ಆಪಾದನೆ ಮಾಡಿ, ನಾವಿಲ್ಲ ಅಂತ ಹೇಳಲ್ಲ. ಇಲ್ಲ ನೀವ್ ಯಾವ್ದಾರ ಕೆಲಸ ತಗೊಂಡಾಗ ಅವ್ರ ಹತ್ರ ಹೋಗಿ ನನ್ ಕೈಯಲ್ಲಿ ಆಗಲ್ಲ ಮಾಡ್ಕೊಡಲ್ಲ ಅಂತಂದ್ರೆ ತಾವು ಆಪಾದನೆ ಮಾಡಿ, ನಾನ್ ಬೇಡ ಅಂತ ಹೇಳಲ್ಲ. ನೀವು ಶಾಸಕರಿಗೆ ಅವಮಾನ ಮಾಡಿಲ್ವಾ? ತೆರೇಸನ್ದಲ್ಲಿ ಬರ್ತ್ಡೇ ಮಾಡಿದಾಗ ಶಾಸಕರ ಫೋಟೋ ಇತ್ತಾ? ಯೋಚನೆ ಮಾಡಿ. ಮಾತಾಡೋದಕ್ಕೆ ಮುಂಚೆ ತಾವು ದಯವಿಟ್ಟು ಎಲ್ಲ ಅಣ್ಣಂದ್ರಿದ್ದೀರಿ, ವಯಸ್ಸಲ್ಲಿ ದೊಡ್ಡವರಿದ್ದೀರಿ, ನಿಮ್ಮಗಳ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ತರ ನಾವ್ ಯಾರು ಮಾತಾಡಲ್ಲ. ಖಂಡಿತವಾಗ್ಲು ಪಕ್ಷದ ಬಗ್ಗೆ ಮಾತಾಡ್ಬೇಕು. ನೀವು ಅದೇ ಪಕ್ಷದಲ್ಲಿ ಇದ್ದೀರಿ. ಈಗ ಗೆದ್ದಿರೋದು ನೀವು ಯಾವ ಪಕ್ಷದಲ್ಲಿ ಗೆದ್ದಿದ್ದೀರಿ? ನಿಮ್ಗೆ ಯಾವ ಪಕ್ಷ ಸ್ಥಾನಮಾನ ಕೊಟ್ಟಿದೆ? ಅದೇ ಪಕ್ಷಕ್ಕೆ ನಾವು ನಮ್ಮ ತಾಯಿಗೆ ನಾವು ಅನ್ಯಾಯ ಮಾಡ್ಕೊಂಡ್ರೆ, ಪತ್ರಿಕಾಗೋಷ್ಠಿ ಮಾಡಿ ಬಜಾರಲ್ಲಿ ಇಟ್ರೆ, ಸಂತೆಯಲ್ಲಿ ಸೀರೆ ಬಿಚ್ಚಾಕಿದ್ರೆ, ಎಲ್ಲೋ ಸುತ್ತಕೊಂಡ್ರೆ ಏನ್ ಸುಖ ಬಂತು? ತಾವು ದಯವಿಟ್ಟು ನಾನು ಹೇಳ್ತಾ ಇರ್ತಕ್ಕಂಥ ಉದ್ದೇಶ, ನೀವು ಜಿಲ್ಲಾಧ್ಯಕ್ಷರಾಗ್ಲಿ, ತಾಲೂಕ್ ಅಧ್ಯಕ್ಷರಾಗ್ಲಿ, ಮತ್ತೆ ನಮ್ಮ ಹೋಬಳಿ ಘಟಕದ ಅಧ್ಯಕ್ಷರಾಗ್ಲಿ, ಖಂಡಿತವಾಗ್ಲಿ ಈಗಾಗಲೇ ನಾವು ಪಕ್ಷದ ಕಚೇರಿಗೆ ಎಲ್ಲಾ ಮುಖಂಡರಿಗೆ ನಾವು ನೀವು ಮಾತಾಡಿರ್ತಕ್ಕಂಥ ಕ್ಲಿಪ್ಸ್ ಆಗ್ಬೋದು, ನೀವು ಮಾತಾಡಿರ್ತಕ್ಕಂಥ ವಿಡಿಯೋ ಆಗ್ಬೋದು, ಯಾವ ರೀತಿ ಮಾತಾಡಿದಿರಿ, ಯಾವ ರೀತಿ ಏಕವಚನ ಮಾತಾಡಿದಿರಿ, ಯಾವ ರೀತಿ ಬೈದಿದ್ದೀರಿ, ಯಾವ ರೀತಿ ಹೊಗಳಿದಿರಿ, ನಿಮ್ನೆಲ್ಲ ನೋಡ್ಬಿಟ್ಟಿದ್ದೀವಿ. ಅದನ್ನೆಲ್ಲ ನಾವು ಹೈಕಮಾಂಡ್ಗೆ ಕೊಟ್ಟಿದ್ದೀವಿ. ನಾವು ಈಗಾಗಲೇ ಜಿಲ್ಲಾ ಅಧ್ಯಕ್ಷರಿಗೂ, ತಾಲೂಕು ಅಧ್ಯಕ್ಷರಿಗೆ, ಮತ್ತೆ ಹೋಬಳಿ ಘಟಕ ಅಧ್ಯಕ್ಷರಿಗೂ ಸಹ ಬರವಣಿಗೆ ಮುಖಾಂತರ ಸಹ ಕೊಟ್ಟಿದ್ದೀವಿ. ಇದೇ ರೀತಿ ಪಕ್ಷದಲ್ಲಿ ತಾವು ಇದೇ ರೀತಿ ನಡ್ಕೊಳ್ತಾ ಇದ್ರೆ ಖಂಡಿತವಾಗ್ಲೂ ನಮ್ಮ ಪಕ್ಷದ ಮುಖಂಡರು ಒಂದು ತೀರ್ಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಸೊ ಆ ರೀತಿ ನೀವು ಇತ್ತಂದ್ರೆ, ನೀವು ಈಗ ನೆನ್ನೆ ಮಾತಾಡಿರ್ತಕ್ಕಂಥ ಇದ್ರೆ ನೀವ್ ಯಾವ ಪಕ್ಷ ಅಂತ ಫಸ್ಟ್ ಹೇಳಿ. ನೀವ್ ಯಾವ ಪಕ್ಷದವರು ಅಂತ ಹೇಳಿ. JDS ಪಕ್ಷನಾ, BJP ಪಕ್ಷನಾ, CPM ಪಕ್ಷನ ಹೇಳಿ. ನೀವು ವರ್ಕ್ಸ್ ಬಗ್ಗೆ ಮಾತಾಡ್ತೀರಿ, ಕೆಲಸದ ಬಗ್ಗೆ ನೀವು ಮಾತಾಡ್ತೀರಿ. ಕೆಲಸದ ಬಗ್ಗೆ ಗುದ್ಲಿ ಪೂಜೆ ಯಾರು ಮಾಡಿದ್ದಾರೆ? ಕೆಲಸ ಯಾರು ಮಾಡಿದ್ದಾರೆ? ಈಗ ಯಾರ ಅವಧಿಯಲ್ಲಿ ಬರುತ್ತೆ? ಈಗ ನಾವು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದೀವಿ. ನನ್ನ ಅವಧಿ ಮುಗಿದ್ಮೇಲೆ ಯಾರು ಹೊಸ ಮೆಂಬರ್ ಬರ್ತದೆ ಅವರ ಒಂದು ವರ್ಕ್ ಅಭಿವೃದ್ಧಿ ಹೋಗ್ತಾ ಇರ್ತದೆ.